ನನ್ನ ಸೊಸೆ ದೀಪನ ಮನೆಯಿಂದ ಹೊರಗೆ ಹಾಕೋಕೆ ಯಾರೇ ನೀನು? ಮಾತು ಬರುತ್ತಾ? ಹಾಗಿದ್ರೆ ಎಷ್ಟು ದಿನ ನೀವು ಬೆಡ್ರಿಗೆ ನಗಿದ್ದು ಸುಳ್ಳ? ವೀಲ್ ಚೇರ್ ಮೇಲೆ ಇದ್ದಿದ್ದು ನಾಟಕನ? ನೀನ್ ನನಗೆ ಎಷ್ಟೇ ತೊಂದರೆ ಕೊಟ್ರು ಆ ದೇವ್ರು ನನ್ನನ್ನು ಕಾಪಾಡ್ತಾನೆ. ಸುಳ್ಳನ್ನ ಸತ್ಯ ಅನ್ಕೊಂಡು ನಮ್ಮ ಮನೆ ಮೇಲೆ ನಮ್ಮ ಮನೆಯವ್ರ ಮೇಲೆ ಇಷ್ಟೆಲ್ಲ ದ್ವೇಷ ಸಾಧಿಸ್ತಾ ಇದೆಯಲ್ಲ, ಯಾಕೆ? ಮಾವನ್ನ ತಂದೆ ಸ್ಥಾನದಲ್ಲಿ ನೋಡೋ ನಮ್ಮ ಸಂಪ್ರದಾಯದಲ್ಲಿ ಈ ಮನೆಗೆ ಬಂದ ಹಿರಿ ಸೊಸೆ ಈ ರೀತಿಯೆಲ್ಲ ಮಾಡ್ತೀಯ ಅಂತ ನಾನು ಕನಸಲ್ಲಿ ಹೊಂದ್ಕೊಂಡಿರ್ಲಿಲ್ಲ. ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ನಿನಗೇನು ಅನ್ಯಾಯ ಮಾಡಿದ್ದೀವಿ? ಯಾಕೆ ನಮಗೆ ಈ ರೀತಿ ಶಿಕ್ಷೆ ಕೊಟ್ಟೆ? ಬದುಕಿದ್ದು ನನ್ನನ್ನು ದಿನ ಸಾಹಿಸ್ತಾ ಬಂದಿಯಲ್ಲ. ಅಲ್ಲ, ನೀನು ಗುರು ಮಗು ಮಾಡಿಕೊಂಡು ಖುಷಿಯಾಗಿರಿ, ಆ ಮೊಮ್ಮಗು ಜೊತೆ ಆಟ ಆಡಿಕೊಂಡು ನಾನು ಸಮಯನ ಕಲಿತೀನಿ ಅಂತ ನನ್ನ ಆಸೆನ ಹೇಳ್ಕೊಂಡಿದ್ದೆ ದೊಡ್ಡ ತಪ್ಪಾಗೋಯ್ತು ಸೌಂದರ್ಯ. ಅದಕ್ಕೆ ಇಂಥದ್ದನ್ನು ಶಿಕ್ಷೆ ಕೊಡ್ಬೇಕಾಗಿತ್ತಾ? ನೀನ್ ಮಾಡಿದ್ದು ನನಗೆ ನ್ಯಾಯ ಅಂತ ಅನಿಸ್ತಿದ್ಯಾ? ನ್ಯಾಯನೇ, ನಾನು ಮಾಡಿದ್ದು ನ್ಯಾಯನೇ. ಆವತ್ತು ನೀವು ಮಾಡಿದ ಆಕ್ಸಿಡೆಂಟ್ ಇಂದ ನನ್ನ ಗರ್ಭಕೋಶಕ್ಕೆ ಡ್ಯಾಮೇಜ್ ಆಯ್ತು. ಅದರಿಂದ ನನ್ನ ಜೀವನದಲ್ಲಿ ನಾನು ತಾಯಿನೇ ಆಗದಿರೋ ಹಾಗಾಗಿದೆ. ಅದಕ್ಕೆ ನೀವೇ ಕಾರಣ. ನೀವು ಮಾಡಿದ ಆಕ್ಸಿಡೆಂಟೇ ಕಾರಣ. ನೀವು ಮಾಡಿದ ಅನ್ಯಾಯನೇ ಕಾರಣ. ನಾನು ಮಾಡ್ತಿರೋದೇ ನ್ಯಾಯ. ನಾನು ಅವತ್ತು ಬೇಕು ಅಂತ ಆಕ್ಸಿಡೆಂಟ್ ಮಾಡಿಲ್ಲ ಸೌಂದರ್ಯ. ನನ್ನ ಕಾರ್ ಅವತ್ತು ಬ್ರೇಕ್ ಫೈಲ್ ಆಗಿತ್ತು. ಅವತ್ತು ನನ್ನ ಜೊತೆ ನನ್ನ ಹೆಂಡತಿನೂ ಇದ್ಲು. ನಾನು ಕಾರ್ನ ಕಂಟ್ರೋಲ್ ಮಾಡೋಕ್ಕೆ ಬಹಳ ಪ್ರಯತ್ನ ಪಟ್ಟೆ. ಆದ್ರೆ ನಿನ್ನ ದುರಾದೃಷ್ಟಕ್ಕೆ ನಿನಗೆ ಆಕ್ಸಿಡೆಂಟ್ ಆಗೋಯ್ತು. ಮತ್ತೆ ನಾನು ನನ್ನ ಹೆಂಡತಿನ ನನ್ನ ಚಿರೋ ತಾಯಿನೂ ಕಳ್ಕೊಂಡೆ. ಆದ್ರೆ ಆ ಆಕ್ಸಿಡೆಂಟ್ ನಿನ್ನ ಗರ್ಭಕೋಶಕ್ಕೆ ತೊಂದರೆ ಆಗಿದೆ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ ಸೌಂದರ್ಯ. ಆಕ್ಸಿಡೆಂಟ್ ಮಾಡಿದ್ದಕ್ಕೆ ನಿನಗಾಗ ಸ್ವಲ್ಪ ಪರಿಹಾರನೂ ಕೊಟ್ಟಿದ್ದೆ. ಆಮೇಲೆ ನನ್ನ ಸ್ನೇಹಿತ ಶ್ರೀನಿವಾಸ್ ಸಲಹೆ ಮೇರೆಗೆ ನಿನ್ನನ್ನು ನನ್ನ ಮಗನಿಗೆ ಮದುವೆ ಮಾಡಿ ನಿನ್ನನ್ನು ನಮ್ಮ ಮನೆ ಸೊಸೆ ಮಾಡಿಕೊಂಡೆ. ಇದೆಲ್ಲ ನಿನಗೆ ಗೊತ್ತಿರೋ ವಿಷಯ.